ಆ ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಹರಿಯುತ್ತಿವೆ. ಇದೀಗ ಕೃಷ್ಣಾ ತೀರದಲ್ಲಿ ಮೀನುಗಾರಿಕೆ ಕೂಡ ನಡೆಯುತ್ತಿದೆ. ಆದರೆ ಮೀನುಗಾರಿಕೆಯಲ್ಲಿ ಆಂಧ್ರ ಮೂಲದ ಮೀನುಗಾರರು ಸದ್ದಿಲ್ಲದೆ ನುಸುಳಿದ್ದಾರೆ. ನಿಯಮಗಳನ್ನು ಬೇಕಾಬಿಟ್ಟಿ ತೂರಿ ಕೋಟಿ ಕೋಟಿ ದಂಧೆ ನಡೆಸಿದ್ದಾರೆ. ಅವರ ಕಳ್ಳ ದಂಧೆಗೆ ಇಲಾಖೆ ಬ್ರೇಕ್ ಹಾಕಲು ಮುಂದಾಗಿದೆ. ರಾಜ್ಯದ ಮೀನಿನ ಮೇಲೆ ಆಂಧ್ರದ ಮೀನುಗಾರರ ಕಣ್ಣು. ಅನುಮತಿ ಪಡೆದಿದ್ಯಾರೋ ಮೀನು ಹಿಡಿದಿದ್ಯಾರೋ. ಒಡಲಲ್ಲಿ ನೀರು ತುಂಬಿಕೊಂಡು ನಿಂತ ಕೃಷ್ಣಾ ನದಿ. ನದಿಯ ಪಕ್ಕ ಆಂಧ್ರ ಮೂಲದ ಮೀನುಗಾರರ ಟೆಂಟ್ಗಳು. ನಿಯಮ ಬಾಹಿರವಾಗಿ ಮಷಿನ್ ಬೋಟ್ಗಳನ್ನು ಬಳಸಿ ಆಂಧ್ರದವರಿಂದ ಮೀನುಗಾರಿಕೆ. ನಿಯಮ ಉಲ್ಲಂಘಿಸಿ ನಡೆಯುತ್ತಿರುವ ಮೀನುಗಾರಿಕೆ ಮೇಲೆ ಇಲಾಖೆ ಅಧಿಕಾರಿಗಳ ದಾಳಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ. ಬಸವಸಾಗರ ಜಲಾಶಯ ವ್ಯಾಪ್ತಿಯ ಕೃಷ್ಣಾ ನದಿಯಲ್ಲಿ ಮೀನುಗಾರಿಕೆ ಇಲಾಖೆ ಮೀನು ಹಿಡಿಯಲು ಅನುಮತಿ ನೀಡಿದೆ. ಹರಿಗೋಲು ದೋಣಿ ಮೂಲಕ ಆ ಪ್ರದೇಶದಲ್ಲಿ ಮೀನು ಹಿಡಿಯಲು ಅನುಮತಿ ಪಡೆದು ಮೀನು ಹಿಡಿಬೇಕು. ಆದರೆ ಇಲ್ಲಿ ಸದ್ದಿಲ್ಲದೆ ಆಂಧ್ರ ಪ್ರದೇಶದ ಮೀನುಗಾರರು ನಿಯಮ ಮುರಿದು ಮಷಿನ್ ಬೋಟ್ಗಳಿಂದ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಸ್ಥಳೀಯರ ಸಹಕಾರದಿಂದಲೇ ಆಂಧ್ರದ ಮೀನುಗಾರರು ಫಿಶಿಂಗ್ ನಡೆಸುತ್ತಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗ್ತಿದೆ. 8 ಮೆಷಿನ್ಗಳನ್ನು, ಆಮೇಲೆ ಸಾವಿರಾರು ಕೆಜಿ ಬಲೆ, ಅಂದ್ರೆ ಅವರು ನಿಯಮಾನುಸಾರ 2.5 ಇಂಚ್ ಕಣ್ಣು ಇರುವಂತದ್ದು ಬಲೆ ಉಪಯೋಗಿಸಬೇಕು. ಅವರು 1 ಸೆಂಟಿಮೀಟರ್ಗಿಂತಲೂ ಕಡಿಮೆ ಇರುವಷ್ಟು ಮೆಶ್ ಸೈಜ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂತ ಬಲೆಯನ್ನು ಎಲ್ಲವನ್ನು ತಂದು ಪೊಲೀಸ್ಗೆ ನಾವು ಹಾಜರುಪಡಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದೇವೆ. ಎಫ್ಐಆರ್ ಮಾಡಿ ಅದು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಆ ನಂತರ ಮತ್ತೆ ಇದೇ ತಿಂಗಳು 16ನೇ ತಾರೀಕಿಗೆ ನಾವು ಮತ್ತೊಮ್ಮೆ ರೈಡ್ ಮಾಡಿದ್ದೇವೆ. 2024-25ನೇ ಸಾಲಿನಲ್ಲಿ 16,000 ಟನ್ ಮೀನು ಹಿಡಿಯಲಾಗಿದ್ದು, ನಡೆದಿದ್ದು ಅಂದಾಜು 100 ಕೋಟಿಗೂ ಅಧಿಕ ವಹಿವಾಟಾಗಿದೆ. ಹೀಗಾಗಿ ಕಳೆದ 5 ತಿಂಗಳಲ್ಲಿ 3 ಬಾರಿ ಬಾಗಲಕೋಟೆ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಆಂಧ್ರ ಮೂಲದ ಮೀನುಗಾರಿಕೆ ಕಳ್ಳದಂಧೆಯನ್ನ ಬಯಲಿಗೆಳೆದಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ಆಂಧ್ರ ಪ್ರದೇಶದಿಂದ ಬಂದ ಮೀನುಗಾರರು ಪತ್ತೆಯಾಗಿದ್ದಾರೆ. ಇವರ ವಿರುದ್ಧ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಬಂದಂತ ಮಾಹಿತಿ ಏನಂತಂದ್ರೆ, ಈ ಸ್ಥಳೀಯರಲ್ಲದೆ ಬೇರೆಯವರು ಸಹ ಇಲ್ಲಿ ಮೀನುಗಾರಿಕೆ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅಕ್ರಮ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಂತ ಮಾಹಿತಿ ಬಂದ ಆಧಾರದ ಮೇಲೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಮತ್ತು ಇಲ್ಲಿ ಸ್ಥಳೀಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ರೂಪಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋದು ಒಂದು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಿಯಮ ಉಲ್ಲಂಘಿಸಿ ಆಂಧ್ರ ಮೂಲದವರು ಕಳ್ಳ ಮೀನುಗಾರಿಕೆ ನಡೆಸಿದ್ದು ಬಯಲಾಗಿದೆ. ಇವರ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆ ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಹರಿಯುತ್ತಿವೆ. ಇದೀಗ ಕೃಷ್ಣಾ ತೀರದಲ್ಲಿ ಮೀನುಗಾರಿಕೆ ಕೂಡ ನಡೆಯುತ್ತಿದೆ. ಆದರೆ ಮೀನುಗಾರಿಕೆಯಲ್ಲಿ ಆಂಧ್ರ ಮೂಲದ ಮೀನುಗಾರರು ಸದ್ದಿಲ್ಲದೆ ನುಸುಳಿದ್ದಾರೆ. ನಿಯಮಗಳನ್ನು ಬೇಕಾಬಿಟ್ಟಿ ತೂರಿ ಕೋಟಿ ಕೋಟಿ ದಂಧೆ ನಡೆಸಿದ್ದಾರೆ. ಅವರ ಕಳ್ಳ ದಂಧೆಗೆ ಇಲಾಖೆ ಬ್ರೇಕ್ ಹಾಕಲು ಮುಂದಾಗಿದೆ. ರಾಜ್ಯದ ಮೀನಿನ ಮೇಲೆ ಆಂಧ್ರದ ಮೀನುಗಾರರ ಕಣ್ಣು. ಅನುಮತಿ ಪಡೆದಿದ್ಯಾರೋ ಮೀನು ಹಿಡಿದಿದ್ಯಾರೋ. ಒಡಲಲ್ಲಿ ನೀರು ತುಂಬಿಕೊಂಡು ನಿಂತ ಕೃಷ್ಣಾ ನದಿ. ನದಿಯ ಪಕ್ಕ ಆಂಧ್ರ ಮೂಲದ ಮೀನುಗಾರರ ಟೆಂಟ್ಗಳು. ನಿಯಮ ಬಾಹಿರವಾಗಿ ಮಷಿನ್ ಬೋಟ್ಗಳನ್ನು ಬಳಸಿ ಆಂಧ್ರದವರಿಂದ ಮೀನುಗಾರಿಕೆ. ನಿಯಮ ಉಲ್ಲಂಘಿಸಿ ನಡೆಯುತ್ತಿರುವ ಮೀನುಗಾರಿಕೆ ಮೇಲೆ ಇಲಾಖೆ ಅಧಿಕಾರಿಗಳ ದಾಳಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ. ಬಸವಸಾಗರ ಜಲಾಶಯ ವ್ಯಾಪ್ತಿಯ ಕೃಷ್ಣಾ ನದಿಯಲ್ಲಿ ಮೀನುಗಾರಿಕೆ ಇಲಾಖೆ ಮೀನು ಹಿಡಿಯಲು ಅನುಮತಿ ನೀಡಿದೆ. ಹರಿಗೋಲು ದೋಣಿ ಮೂಲಕ ಆ ಪ್ರದೇಶದಲ್ಲಿ ಮೀನು ಹಿಡಿಯಲು ಅನುಮತಿ ಪಡೆದು ಮೀನು ಹಿಡಿಬೇಕು. ಆದರೆ ಇಲ್ಲಿ ಸದ್ದಿಲ್ಲದೆ ಆಂಧ್ರ ಪ್ರದೇಶದ ಮೀನುಗಾರರು ನಿಯಮ ಮುರಿದು ಮಷಿನ್ ಬೋಟ್ಗಳಿಂದ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಸ್ಥಳೀಯರ ಸಹಕಾರದಿಂದಲೇ ಆಂಧ್ರದ ಮೀನುಗಾರರು ಫಿಶಿಂಗ್ ನಡೆಸುತ್ತಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗ್ತಿದೆ. 8 ಮೆಷಿನ್ಗಳನ್ನು, ಆಮೇಲೆ ಸಾವಿರಾರು ಕೆಜಿ ಬಲೆ, ಅಂದ್ರೆ ಅವರು ನಿಯಮಾನುಸಾರ 2.5 ಇಂಚ್ ಕಣ್ಣು ಇರುವಂತದ್ದು ಬಲೆ ಉಪಯೋಗಿಸಬೇಕು. ಅವರು 1 ಸೆಂಟಿಮೀಟರ್ಗಿಂತಲೂ ಕಡಿಮೆ ಇರುವಷ್ಟು ಮೆಶ್ ಸೈಜ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂತ ಬಲೆಯನ್ನು ಎಲ್ಲವನ್ನು ತಂದು ಪೊಲೀಸ್ಗೆ ನಾವು ಹಾಜರುಪಡಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದೇವೆ. ಎಫ್ಐಆರ್ ಮಾಡಿ ಅದು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಆ ನಂತರ ಮತ್ತೆ ಇದೇ ತಿಂಗಳು 16ನೇ ತಾರೀಕಿಗೆ ನಾವು
ಮತ್ತೊಮ್ಮೆ ರೈಡ್ ಮಾಡಿದ್ದೇವೆ. 2024-25ನೇ ಸಾಲಿನಲ್ಲಿ 16,000 ಟನ್ ಮೀನು ಹಿಡಿಯಲಾಗಿದ್ದು, ನಡೆದಿದ್ದು ಅಂದಾಜು 100 ಕೋಟಿಗೂ ಅಧಿಕ ವಹಿವಾಟಾಗಿದೆ. ಹೀಗಾಗಿ ಕಳೆದ 5 ತಿಂಗಳಲ್ಲಿ 3 ಬಾರಿ ಬಾಗಲಕೋಟೆ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಆಂಧ್ರ ಮೂಲದ ಮೀನುಗಾರಿಕೆ ಕಳ್ಳದಂಧೆಯನ್ನ ಬಯಲಿಗೆಳೆದಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ಆಂಧ್ರ ಪ್ರದೇಶದಿಂದ ಬಂದ ಮೀನುಗಾರರು ಪತ್ತೆಯಾಗಿದ್ದಾರೆ. ಇವರ ವಿರುದ್ಧ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಬಂದಂತ ಮಾಹಿತಿ ಏನಂತಂದ್ರೆ, ಈ ಸ್ಥಳೀಯರಲ್ಲದೆ ಬೇರೆಯವರು ಸಹ ಇಲ್ಲಿ ಮೀನುಗಾರಿಕೆ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅಕ್ರಮ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಂತ ಮಾಹಿತಿ ಬಂದ ಆಧಾರದ ಮೇಲೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಮತ್ತು ಇಲ್ಲಿ ಸ್ಥಳೀಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ರೂಪಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋದು ಒಂದು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ನಿಯಮ ಉಲ್ಲಂಘಿಸಿ ಆಂಧ್ರ ಮೂಲದವರು ಕಳ್ಳ ಮೀನುಗಾರಿಕೆ ನಡೆಸಿದ್ದು ಬಯಲಾಗಿದೆ. ಇವರ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮಷಿನ್ ಬೋಟ್ಗಳನ್ನು ಬಳಸಿ ಆಂಧ್ರದವರಿಂದ ಮೀನುಗಾರಿಕೆ ನಿಯಮ ಉಲ್ಲಂಘಿಸಿ ನಡೆಯುತ್ತಿರುವ ಮೀನುಗಾರಿಕೆ ಮೇಲೆ ಇಲಾಖೆ ಅಧಿಕಾರಿಗಳ ದಾಳಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ. ಬಸವಸಾಗರ ಜಲಾಶಯ ವ್ಯಾಪ್ತಿಯ ಕೃಷ್ಣಾ ನದಿಯಲ್ಲಿ ಮೀನುಗಾರಿಕೆ ಇಲಾಖೆ ಮೀನು ಹಿಡಿಯಲು ಅನುಮತಿ ನೀಡಿದೆ. ಹರಿಗೋಲು ದೋಣಿ ಮೂಲಕ ಆ ಪ್ರದೇಶದಲ್ಲಿ ಮೀನು ಹಿಡಿಯಲು ಅನುಮತಿ ಪಡೆದು ಮೀನು ಹಿಡಿಬೇಕು. ಆದರೆ ಇಲ್ಲಿ ಸದ್ದಿಲ್ಲದೆ ಆಂಧ್ರ ಪ್ರದೇಶದ ಮೀನುಗಾರರು ನಿಯಮ ಮುರಿದು ಮಷಿನ್ ಬೋಟ್ಗಳಿಂದ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಸ್ಥಳೀಯರ ಸಹಕಾರದಿಂದಲೇ ಆಂಧ್ರದ ಮೀನುಗಾರರು ಫಿಶಿಂಗ್ ನಡೆಸುತ್ತಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗ್ತಿದೆ. 8 ಮೆಷಿನ್ಗಳನ್ನು, ಆಮೇಲೆ ಸಾವಿರಾರು ಕೆಜಿ ಬಲೆ, ಅಂದ್ರೆ ಅವರು ನಿಯಮಾನುಸಾರ 2.5 ಇಂಚ್ ಕಣ್ಣು ಇರುವಂತದ್ದು ಬಲೆ ಉಪಯೋಗಿಸಬೇಕು. ಅವರು 1 ಸೆಂಟಿಮೀಟರ್ಗಿಂತಲೂ ಕಡಿಮೆ ಇರುವಷ್ಟು ಮೆಶ್ ಸೈಜ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂತ ಬಲೆಯನ್ನು ಎಲ್ಲವನ್ನು ತಂದು ಪೊಲೀಸ್ಗೆ ನಾವು ಹಾಜರುಪಡಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದೇವೆ. ಎಫ್ಐಆರ್ ಮಾಡಿ ಅದು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಆ ನಂತರ ಮತ್ತೆ ಇದೇ ತಿಂಗಳು 16ನೇ ತಾರೀಕಿಗೆ ನಾವು ಮತ್ತೊಮ್ಮೆ ರೈಡ್ ಮಾಡಿದ್ದೇವೆ. 2024-25ನೇ ಸಾಲಿನಲ್ಲಿ 16,000 ಟನ್ ಮೀನು ಹಿಡಿಯಲಾಗಿದ್ದು, ನಡೆದಿದ್ದು ಅಂದಾಜು 100 ಕೋಟಿಗೂ ಅಧಿಕ ವಹಿವಾಟಾಗಿದೆ. ಹೀಗಾಗಿ ಕಳೆದ 5 ತಿಂಗಳಲ್ಲಿ 3 ಬಾರಿ ಬಾಗಲಕೋಟೆ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಆಂಧ್ರ ಮೂಲದ ಮೀನುಗಾರಿಕೆ ಕಳ್ಳದಂಧೆಯನ್ನ ಬಯಲಿಗೆಳೆದಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ಆಂಧ್ರ ಪ್ರದೇಶದಿಂದ ಬಂದ ಮೀನುಗಾರರು ಪತ್ತೆಯಾಗಿದ್ದಾರೆ. ಇವರ ವಿರುದ್ಧ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಬಂದಂತ ಮಾಹಿತಿ ಏನಂತಂದ್ರೆ, ಈ ಸ್ಥಳೀಯರಲ್ಲದೆ ಬೇರೆಯವರು ಸಹ ಇಲ್ಲಿ ಮೀನುಗಾರಿಕೆ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅಕ್ರಮ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಂತ ಮಾಹಿತಿ ಬಂದ ಆಧಾರದ ಮೇಲೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇಲಾಖೆಯವರು ಮತ್ತು ಸಂಬಂಧಪಟ್ಟ